ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲಿಗೆ ಫ್ರೆಂಡ್ಸ್, ಗುಂಡಿನ ಒಲಿತಾ ಇರ್ತಾಳೆ ಭೂಮಿ. ಏನು ಅವಾಗವಾಗ ನೀವು ಗುಂಡಿನ ಕಿತ್ತೋಗ್ತಾ ಇದ್ದೀರಾ ಅಂತ ಅಂದಾಗ ನಿನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ, ಅದಕ್ಕೆ ನಾನು ಗುಂಡಿನ ಯಾವಾಗಲೂ ಕಿತ್ಕೋತೀನಿ ಅಂತ ಹೇಳ್ತಾ ಇರ್ತೇನೆ. ಅವಾಗ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ತಗೋಬಾ ಅಂತ ಕಿತ್ಕೊಬಿಟ್ಟು ಏನು ಬಂಡಿ ಮಾತಾಡ್ತಾಳೆ, ಒಂದು ಗುಂಡಿ ಹೊಲ್ಕೊಡು ಅಂತ ಅಂದರೆ ಅಂತ ಕೂಗಾಡ್ತಾ ಇರ್ತಾಳೆ. ಅಲ್ಲ, ನಿನ್ನ ಉಪಕಾರ ಏನು ಬೇಡ ಆಯಿತಾ, ನಮಗೂ ಇದೆಲ್ಲ ಮಾಡೋಕ್ಕೆ ಬರುತ್ತೆ, ಕೊಡು ಅಂದ್ಬಿಟ್ಟು ಗುಂಡಿನ ಹಾಕ್ತಾ ಇರ್ತಾನೆ. ಅಂಜನ ಮಾತನ್ನ ಯಾರು ಕೇಳಬಾರ್ದು ಅಂತ ನಾನು ಸೈಕಲ್ ಗ್ಯಾಪಲ್ಲಿ ಅಪ್ಪನ ಜೊತೆ ಮಾತಾಡಬೇಕಾದ್ರೆ ಈ ಥರ ಗುಂಡಿನ ಬಿಚ್ಕೊಂಡೆ ನಾನೇ ಆಯಿತಾ. ಅಲ್ಲ, ನಿನಗೆ ಅಷ್ಟು ಗೊತ್ತಾಗಲ್ವಾ, ಅಷ್ಟು ಬಾಯಿ ಬಡ್ಕಿ ಥರ ಬಡ್ಕತ್ತಿಯಲ್ಲ, ಅಂಜನ ನೀನು ಹಿಂದೆನೇ ಬಂದಿದ್ದಾಳೆ, ನಿನಗೆ ಗೊತ್ತಾಗ್ಲಿಲ್ವ ಅಂದಾಗ ಇಲ್ಲ ಸಾಹೇಬ್ರೆ, ಪ್ರಾಮಿಸ್ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಜಿತ್ ಹೇಳ್ತಾ ಇರ್ತಾನೆ, ಹೆಂಗೆ ಗೊತ್ತಾಗುತ್ತೆ ಹೇಳು, ನೀನು ಕೇರ್ಲೆಸ್, ನಂಬರ್ 1 ಕೇರ್ಲೆಸ್ ಆಯಿತಾ. ನೀನು ನಮ್ಮ ವಿಷಯನ ನಿಧಾನಕ್ಕೆ ಮಾತಾಡು ಅಂದರೆ ಊರಿಗೆಲ್ಲ ಕೇಳೋ ರೀತಿ ಬಾಯಿ ಬಿಡ್ಕೊಂಡಿರ್ತೀಯ, ಇನ್ನೇನಾಗುತ್ತೆ ಹೇಳು, ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಅವಾಗ ಭೂಮಿ ಹೇಳ್ತಾಳೆ, ಹಂಗೇನಿಲ್ಲ ಅಂದಾಗ ಏನು ಅಲ್ಲ, ನಂಗೊಂದು ಡೌಟು, ನಿಂದು ಬಾಯ ಅಥವಾ ಬಾಯಿ ಬಡ್ಕಿನ ನೀನು ಬಚ್ಚಲು ಥರ ಮಾತಾಡ್ತಿಲ್ಲ, ಯಾವಾಗಲೂ ಬಾಯಿ ಬಡ್ಕೊತಾ ಇರ್ತೀಯ, ವಟ ವಟ ಅಂತ ಇರ್ತೀಯ ಅಂದಾಗ ಏನು ಸಾಹೇಬ್ರೆ ಹಿಂಗಂತೀರಾ ಅಂತ ಅಂದಾಗ ನೋಡಿಲಿ ಸೀರೆನ ಸೆರಗನ್ನ ಗಂಟು ಹಾಕೋಬಿಟ್ಟು ಜಗಳಕ್ಕೆ ಬಂದಿದೆಯಾ ನನ್ನ ಜೊತೆ ಅಂತ ಬೈತಾ ಇರ್ತಾನೆ. ನೀವು ಯಾಕೆ ನನ್ನ ಕೊಟ್ಟೆ ಜಗಳ ಮಾಡ್ಕೊಬಂದ್ರಿ, ಸಿಟ್ಟು ಮಾಡ್ಕೊಬಂದ್ರಿ, ಅದಕ್ಕೆ ಆ ಥರ ರೇಗಾಡಿದ್ರಿ, ಅದಕ್ಕೆ ಅಂಜನ ನನ್ನ ಫಾಲೋ ಮಾಡ್ಕೊಂಬಂದ್ಲು, ಎಲ್ಲರಿಗೂ ಗೊತ್ತಾಯಿತು ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಇದೊಂದು ಕಮ್ಮಿ ಇತ್ತು ಅಂತ ಸಿಟ್ಟು ಮಾಡಿಕೊಂಡು ಬಟನ್ ಹಾಕ್ತಾ ಇರಬೇಕಾದ್ರೆ ಸೂಜಿ ಬಂದುಬಿಟ್ಟು ಕೈಗೆ ಚುಚ್ಚಿಬಿಡುತ್ತೆ. ಅವಾಗ ಅಮ್ಮ ಅಂತ ಕಿರಿಚ್ಬಿಡ್ತಾನೆ. ಆಗ ಹೋಗಿ ಪಟ್ನ ಅಂತ ಬೆರಳಲ್ಲಿ ರಕ್ತ ಬರ್ತಾ ಇರುತ್ತೆ. ಭೂಮಿ ಬಾಯಿಗೆ ಇಟ್ಕೊಬಿಡ್ತಾಳೆ. ಒಂದು ಕ್ಷಣ ಹಾಗೇನೆ ಅವನು ಸಹ ಶಾಕಾಗಿ ನೋಡ್ತಾ ಇರ್ತಾನೆ, ಇವಳು ಸಹ ಹಾಗೆ ನೋಡ್ತಾ ಇರ್ತಾಳೆ. ಆಮೇಲೆ ಈ ಕಡೆ ಅವಳು ಎದ್ದು ಬಂದುಬಿಟ್ಟು ಬಟನ್ನ ಹೊಲ್ಕೊಡ್ತೀನಿ ಕೊಡಿ ನಾನೇ ಅಂತ ಗುಂಡಿನ ಹಾಕ್ತಾ ಇರ್ತಾಳೆ. ಹಾಗೆ ಅಜಿತ್ ಒಂದು ಕ್ಷಣ ಭೂಮಿನೇ ನೋಡ್ತಾ ಹಾಗೆ ಕೂತ್ಕೊಬಿಡ್ತಾನೆ. ಅವಾಗ ಭೂಮಿ ಹೇಳ್ತಾಳೆ, ಅಲ್ಲ ಸಾಹೇಬ್ರೆ, ನಾನು ಎಷ್ಟು ಸಲ ರೂಮಿಗೆ ಬಂದಿದ್ದೀನಿ ನೀವು ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ, ನಾನು ಸಾರಿ ಕೇಳಿದ್ದೀನಿ, ನೀವು ಸಹ ಸುಮ್ಮನೆ ಆಗಿದ್ರಿ, ಯಾವತ್ತೂ ಸಹ ರೇಗಾಡಿರಲಿಲ್ಲ, ಆದರೆ ಇವಾಗ ಯಾಕೆ ಈ ಥರ ರೇಗಾಡ್ತಿದ್ದೀರಲ್ಲ ಅಂದಾಗ ನಾನು ಹಂಗೆ ಏನೀಗ ಅಂದಾಗ ಟಿಪುಡಿ ನೀನು ಸುಮ್ಮನೆ ಇದ್ಬಿಡು ಆಯಿತಾ, ನನಗೆ ಸುಮ್ಮನೆ ರೇಗಿಸ್ದಂಗೆ ಮಾಡಬೇಡ ಅಂತ ಹೇಳ್ತಾ ಇರ್ತೀನಿ. ಅದೆಲ್ಲ ಸರಿ, ಆದರೆ ಈಗ ಒಂಥರ ಆಡ್ತಾ ಇದ್ದೀರಾ ಅಂದಾಗ ಏನು ಆಡ್ತಾ ಇದ್ದೀನಿ ಹೇಳು ನೋಡೋಣ, ಹೇಳು ಅಂತ ಹೇಳ್ತಾ ಇರ್ತಾನೆ. ಅವಾಗ ಭೂಮಿ ಹೇಳ್ತಾ ಇರ್ತಾಳೆ, ನೋಡಿ ಸಾಹೇಬ್ರೆ, ಮನೇಲಿ ನಮ್ಮನ್ನು ಗಂಡ ಹೆಂಡ್ತಿ ಅಂತ ಎಲ್ಲರೂ ಸಹ ನಂಬಿದ್ರು, ಆದರೆ ಈ ನಡುವೆ ತುಂಬ ಫಾಲೋ ಮಾಡ್ತಾ ಇದ್ದಾರೆ, ಈ ಥರ ಆದರೆ ನಮ್ಮ ಕಾಂಟ್ರಾಕ್ಟ್ ಮದುವೆ ಈ ವರ್ಷ ಅಲ್ಲ ಈ ಜನ್ಮದಲ್ಲಿ ಮುಗಿಯಲ್ಲ ಅಂದಾಗ ಮೆಂಟಲ್, ಸ್ವಲ್ಪ ಒಳ್ಳೇದು ಮಾತಾಡು ಆಯಿತಾ ಅಂತ ಹೇಳ್ತಾ ಇರ್ತಾನೆ. ಆಗ ಅಜಿತ್ ಹೇಳ್ತಾನೆ, ಅಲ್ಲ ಹಾಗಾದರೆ ಏನು ಮಾಡೋದು, ಯಾವ ಥರ ಇರೋದು ಅಂದಾಗ ಅದೇ ಇದೆಯಲ್ಲ, ಯಾವಾಗಲೂ ನೀವು ಓವರ್ ಆ್ಯಕ್ಟಿಂಗ್ ಮಾಡ್ತೀರಲ್ಲ ಅದೇ ರೀತಿ ಮಾಡಿ ಸಾಹೇಬ್ರೆ ಅಂತ ಅಂದಾಗ ಹೌದಲ್ವಾ, ಹಾಗಾದರೆ ಲವ್ವರ್ ಬಾಯ್ 2 ಥರ ನಾನು ಮಾಡಬೇಕು ಅಂತಂದಾಗ ಏನು ಹೇಳಿಂದಾಗ ಏನೂ ಇಲ್ಲ ಬಿಡು ಅಂತ ಹೇಳ್ತಾ ಇರ್ತಾನೆ. ಇಲ್ಲಲ್ಲ ಆ್ಯಕ್ಟ್ ಮಾಡೋದು ಅಲ್ಲಿ ಅಂತ ಹೇಳ್ತಾ ಇರ್ತಾಳೆ. ಏನು ಹಂಗೆ ಗುರಾಯಿಸ್ತಿದೆಯಾ ಅಂತ ಕೇಳ್ತಾನೆ. ನಾನೆಲ್ಲಿ ಗುರಾಯಿಸ್ತಿದ್ದೀನಿ, ನೀನು ತಾನೇ ಗುರಾಯಿಸ್ತಿರೋದು ಅಂತ ಮತ್ತೆ ಕೋಳಿ ಜಗಳ ಆಡ್ತಾ ಇರ್ತಾರೆ. ನೋಡಿ, ದೊಡ್ಡದಾಗಿ ಯೋಚನೆ ಮಾಡಬೇಡಿ ಆಯಿತಾ, ಯೂನಿವರ್ಸಿಟಿ ಥರ ಚಿಕ್ಕದಾಗಿ ಯೋಚನೆ ಮಾಡಿ ಆಯಿತಾ, ಹಂಗಿದ್ರೆ ಮಾತ್ರ ಅವ್ರ ಮುಂದೆ ನೀವು ಆ್ಯಕ್ಟಿಂಗ್ ಮಾಡ್ಬೋದು ಅಂತ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಕೇಕು ಮನೆಗೆ ಪಾರ್ಸಲ್ ಬರುತ್ತೆ. ಮೇಡಮ್ ಕೇಕ್ ತೊಗೊಳ್ಳಿ ಇಂಥವ ಕೇಕ್ ಬಾಯ್ ಹೇಳ್ದಾಗ ಹೋಗಿ ಅಪೇಕ್ಷೆ ತೊಗೋತಾಳೆ. ಯಾರು ಇಷ್ಟು ದೊಡ್ಡದು ಕೇಕ್ ಆರ್ಡ್ರ್ ಮಾಡಿದ್ದು ಅಂತವ ಮನಸ್ವಿನಿ ಮತ್ತು ಅಪೇಕ್ಷೆ ಇಬ್ಬರು ಸಹ ಮಾತಾಡ್ತಿರ್ಬೇಕಾದ್ರೆ ಅಜಿತ್ ಬಂದುಬಿಟ್ಟು ನಾನೇ ಆರ್ಡ್ರ್ ಮಾಡಿದ್ದು ಅಂತ ಹೇಳ್ತಾ ಇರ್ತೇನೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಬಂದುಬಿಟ್ಟು ಸಂಗೀತ ಏನೋ ವಿಶೇಷ ಇರ್ಬೋದು ಅಂದಾಗ ಅಮ್ಮ ಪೊಲೀಸ್ಗೂ ಸಹ ನಾಚಿಕೆ ಆಗಬೇಕು, ಆ ರೀತಿ ಹೇಳ್ತೀಯಲ್ಲಮ್ಮ, ಏನು ಗೊತ್ತಮ್ಮ, ನಾವು ಮದುವೆ ಆಗಿ 3 ತಿಂಗಳಾಯ್ತಲ್ಲ, ಅದಕ್ಕೆ ಸೆಲೆಬ್ರೇಟ್ ಮಾಡೋಕ್ಕೆ ಈ ದೊಡ್ಡ ಕೇಕ್ ತರಿಸಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಸಹ ಬರ್ತಾರೆ. ಕೇಕ್ನ ತಗೊಂಡು ಟಿಪಾಯ್ ಮೇಲೆ ಇಟ್ಟು ಭೂಮಿ ಬಾ ಅಂತ ಕರಿತಾ ಇರ್ತಾನೆ. ಅಷ್ಟೊತ್ತಿಗೆ ಅಜ್ಜಿ ಬಂದುಬಿಟ್ಟು ಅಪ್ಪ ಏನಪ್ಪ ಇದು, ಮದುವೆಗೆ 3 ತಿಂಗಳಿಗೆ ಕೇಕ್ ಕಟ್ಟಿಂಗ, ಹಾಗಾದರೆ 9 ತಿಂಗಳಾದರೆ ಡೈವರ್ಸ ಅಂದಾಗ ಒಂದು ಕ್ಷಣ ಇಬ್ಬರು ಮುಖಾಮುಖಿ ನೋಡ್ತಾ ಇರ್ತಾರೆ. ಅವಾಗ ಸಂಗೀತ ಹೇಳ್ತಾಳೆ, ಅಮ್ಮ ಯಾಕಮ್ಮ ಯಾವಾಗಲೂ ಸಹ ನನ್ನ ಮಗನ ರೇಗಿಸ್ತಲೇ ಇರ್ತೀಯ, ನಿನಗೆ ಈ ಥರ ಅನ್ನಲಿಲ್ಲ ಅಂತ ಅಂದರೆ ನಿನಗೆ ಸಮಾಧಾನ ಇರಲ್ವಾ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅವರಪ್ಪ ಕೇಳ್ತಾನೆ, ಅಲ್ಲ ಕಣೋ, ಮದುವೆಗೆ 3 ತಿಂಗಳಿಗೆ ಈ ಥರ ಕೇಕ್ ಕಟ್ಟಿಂಗ, ಯಾರನ್ನೂ ನಾನು ನೋಡಿಲ್ಲಪ್ಪ ಅಂದಾಗ ತಿಂಗಳ ನಾವೇ ಕಟ್ ಮಾಡ್ತಾ ಇದ್ವಿ, ಆದರೆ ಏನು ಮಾಡ್ತೀರಾ, ಈ ಸಲ ಕೇಕ್ ಬಂದಿದ್ದನ್ನು ನೀವೆಲ್ಲರೂ ಸಹ ನೋಡಿದ್ರಲ್ವಾ, ನಾವಿಬ್ಬರೇ ಹೋಗಿ ರೂಮಲ್ಲಿ ಕಟ್ ಮಾಡೋದು ನ್ಯಾಯ ಅಲ್ಲ ಅನ್ನಿಸ್ತು, ಅದಕ್ಕೆ ನಾವು ಕಟ್ ಮಾಡ್ತಿದ್ದೀವಿ ಅಂದಾಗ ಅಜ್ಜಿ ಹೇಳ್ತಾಳೆ, ಶ್ರವಣ ಬಾ ನಾವು ರೂಮಿಗೆ ಹೋಗೋಣ ಅಂತ ಅಂದಾಗ 2 ವಿಕೆಟ್ ಔಟ್ ಅಂತಾನೆ. ಆಮೇಲೆ ಎಲ್ಲರೂ ಸಹ ಮನಸ್ವಿನಿ ಎಲ್ಲ ಹೋಗ್ತಾ ಇರಬೇಕಾದ್ರೆ ಆಲ್ ಆಫ್ ಔಟ್ ಆಯಿತಾ ಅಂದ್ಬಿಟ್ಟು ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಅಷ್ಟೊತ್ತಿಗೆ ದೇವಿಯಾನಿ ಬಂದುಬಿಟ್ಟು ಬೇಜಾರು ಮಾಡ್ಕೋಬೇಡ ಅಜಿತ್, ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂದಾಗ ಥ್ಯಾಂಕ್ ಯು ಅತ್ತೆ ಅಂದಾಗ ಬಾ ಕೇಕ್ ಕಟ್ ಮಾಡೋಣ ಅಂತ ಕರೀತಾಳೆ. ಆವಾಗ ಎಲ್ಲರೂ ಸಹ ಖುಷಿಯಾಗಿ ಕೇಕ್ ಕಟ್ ಮಾಡ್ತಾ ಇರ್ತಾರೆ. ಕೇಕ್ ಕಟ್ ಮಾಡಿ ಅಜಿತ್ ಭೂಮಿಗೆ ತಿನ್ನಿಸ್ತಾನೆ, ಭೂಮಿ ಅಜಿತ್ಗೆ ತಿನ್ನಿಸ್ತಾ ಇರ್ತಾಳೆ. ಮನೆಯವರೆಲ್ಲರೂ ಸಹ ಕೇಕ್ ತಿಂತಾ ಇರ್ತಾರೆ. ಇನ್ನೊಂದು ಕಡೆ ತಿಂಡಿ ಎಲ್ಲರೂ ಬಂದು ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿಂತಾ ಇರ್ತಾರೆ. ಎಲ್ಲರಿಗೂ ಸಹ ತಿಂಡಿ ಇಷ್ಟವಾಗಿ ಖುಷಿಯಿಂದ ತಿಂತಾ ಇರ್ತಾರೆ. ಆವಾಗ ಅಜಿತ್ ಹೇಳ್ತಾನೆ, ಏನು ಚಿನ್ನ ಇಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದಾಗ ಹೌದು ರೀ, ನಿಮಗೆ ಇಷ್ಟ ಅಂತ ಕೇಸರಿ ಬಾತು, ಉಪ್ಪಿಟ್ಟು, ದೋಸೆ, ಗಟ್ಟಿ ಚಟ್ನಿ, ಹಾಗೆ ಬಟರ್ ಫ್ರೂಟ್ ಜ್ಯೂಸ್ ಎಲ್ಲನೂ ರೆಡಿ ಮಾಡಿದ್ದೀನಿ ಅಂದಾಗ ಚಿನ್ನ ನನಗೆ ತುಂಬ ಇಷ್ಟ ಆಯಿತು ಆಯಿತಾ, ನೀನು ಬರೀ ಟೀ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂದ್ಕೊಂಡೆ, ಆದರೆ ಮದುವೆ ಆದಮೇಲೆ ನನ್ನ ಪ್ರೀತಿ ಮಾಡೋದು
ಅದರಲ್ಲೂ ಎಕ್ಸ್ಪರ್ಟು. ಹಾಗೆ ದಿನೇ ರುಚಿ ತಿಂಡಿ ಮಾಡೋ ಪ್ಯಾಕೆಟ್ ಥರ ಆಗಿಬಿಟ್ಟಿದೆಯಾ ನೀನು, ನನಗೆ ತುಂಬ ಇಷ್ಟ ಆದೆ ಅಂತ ಹೊಗಳ್ತಾ ಇರ್ತಾನೆ. ಅವಾಗ ಭೂಮಿ ಹೇಳ್ತಾಳೆ, ನೀವು ಇದೇ ರೀತಿ ನನ್ನನ್ನು ಹೊಗಳ್ತಾ ಇದ್ದರೆ ನಾನು ನಿಮಗೆ ಇನ್ನೂ ಏನೇನು ಬೇಕೋ ಅದೆಲ್ಲ ಮಾಡ್ತೀನಿ. ನಾಳೆ ಪಾಯಸ ಮಾಡ್ತೀನಿ ಆಯಿತಾ, ಹೆಸರುಬೇಳೆ ದೋಸೆ ಮಾಡ್ತೀನಿ, ಹಲಸಿನ ಪಾಯಸ ಮಾಡ್ತೀನಿ ಅಂದಾಗ, ಚಿನ್ನ ಅದನ್ನೆಲ್ಲ ಮಾಡ್ತೀಯಾ, ಅದೆಲ್ಲ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸಂಗೀತ ಹೇಳ್ತಾಳೆ, ಅಲ್ಲೋ ಮಗನೇ, ನಾನು ಇಷ್ಟೆಲ್ಲ ತಿಂಡಿ ಮಾಡಿರ್ತೀನಿ ಡೈಲಿಯೂ, ಆದರೆ ನನ್ನನ್ನು ಹೊಗಳಲ್ಲ ಅಂದಾಗ, ಅಮ್ಮ ಹೆಂಡ್ತಿ ಅಲ್ವೇನಮ್ಮ, ರೊಮ್ಯಾನ್ಸ್ ಮಾಡಿಕೊಂಡು ಹೇಳ್ಬೇಕಲ್ವಾ, ಅವಳಿಗೆ ಅದೇ ಇಷ್ಟ ಅಲ್ವಾ, ಹಾಗೆ ರೊಮ್ಯಾಂಟಿಕ್ಕಾಗಿ ಹೇಳ್ತಾ ಇದ್ದೀನಿ. ನನಗೆ ಅವಳಂದ್ರೆ ಇಷ್ಟ, ಅಷ್ಟು ಕಷ್ಟಪಟ್ಟು ಮಾಡಿದಾಳಲ್ವ, ಅದಕ್ಕೋಸ್ಕರ ಬೆನ್ನು ತಟ್ತಾ ಇದ್ದೀನಿ ಅಂದಾಗ, ನನಗೆ ಬೆನ್ನೇ ತಟ್ಟಿಲ್ವಲ್ಲ ಅಂದಾಗ, ಹಾಗಾದರೆ ತಟ್ಟಿ ಅಂದಾಗ ಬೆನ್ನು ತಟ್ತಾನೆ. ಆಮೇಲೆ ಈ ಅಡುಗೆ ಮಾಡಿರೋ ಕೈಗಳಿಗೆ ಒಂದು ಮುದ್ದು ಕೊಡ್ತೀನಿ ಅಂತ ಎಲ್ಲರ ಮುಂದೆ ಸಹ ಮುದ್ದು ಕೊಡ್ತಾನೆ. ಆವಾಗ ಎಲ್ಲರೂ ಸಹ ಅಯ್ಯೋ ಅಂತ ಮನಸ್ಸಲ್ಲಿ ಗೊಣಗೋಣ ಅಂತ ಇರ್ತಾರೆ. ಆದರೆ ರಮಣ್ ಮಾತ್ರವ, ನನಗೂ ಅಷ್ಟೇ ದೋಸೆ ಇಷ್ಟ, ಹಾಗೆ ಪಾಯಸ ಇಷ್ಟ ಅಂದಾಗ ಎಲ್ಲರೂ ಒಂದು ಕ್ಷಣ ಅವ್ನ ಮುಖ ನೋಡ್ತಾ ಇರ್ತಾರೆ. ಅಲ್ಲಲ್ಲ, ನನಗೆ ನನ್ನ ಸಂಗೀತ ನನ್ನ ಹೆಂಡ್ತಿ ಮಾಡೋದು ಇಷ್ಟ ಅಂದಾಗ, ಆಯಿತು ಅಂತ ಮತ್ತೆ ನಗಾಡ್ತಾ ಇರ್ತಾರೆ. ಅವಾಗ ಸಂಗೀತ ಹೇಳ್ತಾಳೆ, ನೋಡು ಭೂಮಿ, ನಿನ್ನ ಗಂಡನ ಮಾತ್ರ ನೋಡಬೇಡ ಆಯಿತಾ, ಮನೆಯವರೆಲ್ಲರೂ ಸಹ ನೋಡು, ಹಾಗೆ ಶ್ರವಣ್ ನೋಡು, ಮನಸ್ವಿನಿ ನೋಡು ಅಂದಾಗ, ದೊಡ್ಡ ಸಾಹೇಬ್ರೆ ಇನ್ನೊಂದು ದೋಸೆ ಬೇಕಂದಾಗ ನನಗೆ ಬೇಡ ಅಂದ್ಬಿಟ್ಟು ಕೈ ತೊಗೊಂಡು ಎದ್ದೋಗ್ತಾನೆ. ನೋಡಿ, ನೀವು ಹೊಟ್ಟೆ ತುಂಬ ತಿಂದಿಲ್ಲ, ತಿನ್ನಿ ಅಂದಾಗ ನನಗೆ ಹೊಟ್ಟೆ ತುಂಬಿತು ಅಂತ ಸಿಟ್ಟು ಮಾಡ್ಕೊಂಡು ಹೋಗ್ತಾನೆ. ಈ ಕಡೆ ಅಜ್ಜಿನೂ ಸಹ ಇವತ್ತು ಮಾಡಿರೋ ತಿಂಡಿ ಯಾವುದು ಸಹ ಚೆನ್ನಾಗಿಲ್ಲ ಅಂದಾಗ ಮತ್ತೆ ಭೂಮಿ ಬೇಜಾರು ಮಾಡ್ಕೋತಾಳೆ. ಆವಾಗ ಅಜಿತ್ ಹೇಳ್ತಾನೆ, ನೋಡು ಚಿನ್ನ, ನೀನು ಬೇಜಾರು ಮಾಡ್ಕೋಬೇಡ ಆಯಿತಾ, ಯಾರು ತಿನ್ನಲಿ ಬಿಡಲಿ, ನನಗಂತೂ ತುಂಬ ಇಷ್ಟ ಆಗಿದೆ, ನಾನು ಹೊಟ್ಟೆ ತುಂಬ ತಿಂತೀನಿ ಅಂದಾಗ ಅಂಜನಾ ಹೊಟ್ಟೆ ಉರ್ಕೊಂಡು ತಿಂತಾ ಇರ್ತಾಳೆ. ಆಗ ಭೂಮಿ ಈ ಕಡೆ ತುಂಬ ಖುಷಿಯಾಗಿ ಮತ್ತೆ ದೋಸೆನ ಅಜಿತ್ಗೆ ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಸಹ ರೂಮಿಗೆ ಬರ್ತಾರೆ. ಅಜಿತ್ ಇನ್ಸರ್ಟ್ ಮಾಡ್ಕೋತಾ ಇರ್ತಾನೆ. ಆವಾಗ ಭೂಮಿ ಬಂದ್ಬಿಟ್ಟು ಹ್ಞೂ ಅಂತ ಇರ್ತಾಳೆ. ಏನು ಅದು ರೋಬೋಟ್ ಥರ ಅಂತ ಅಂತಿದ್ಯಾ ಅಂದಾಗ, ನಾನಲ್ಲ ರೋಬೋಟ್, ನೀವು ಅಂತ ಹೇಳ್ತಾ ಇರ್ತಾಳೆ. ನಾನಲ್ಲ ಕಣೆ, ನೀನು, ಆದರೆ ತೋರಿಸ್ತಲ್ಲ ಅಡುಗೆ ಮಾಡಿ ಯಾವ ಥರ ಅಂತ ಅಂದಾಗ, ಅಯ್ಯೋ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ನೋಡಿ ಸಾಹೇಬ್ರೆ, ಭೂಮಿ ಅಂದರೆ ಭಾವನೆಗಳಿಗೆ ಬೆಲೆ ಕೊಡೋಳು ಅಂತ ಆಯಿತಾ, ನನ್ನ ಮಂಡ್ಯದಲ್ಲಿ ಅದೇ ರೀತಿ ಕರೆಯೋದು ಗುರು ಅಂದಾಗ, ಏನು ಅಂದ್ಕೊಂಡಿದ್ದೀರಾ ನೀವು ನನ್ನನ್ನು, ನಾನಂದರೆ ಎಲ್ಲರಿಗೂ ಇಷ್ಟ ಆಯಿತಾ, ನನಗೆ ನನ್ನದೇ ಆದ ಫೀಲಿಂಗ್ ಇದೆ ಸಾಹೇಬ್ರೆ ಅಂದಾಗ, ನಿನಗ ಅಯ್ಯೋ ನೀನೊಬ್ಳು ದೊಡ್ಡ ಬಾಯ್ ಬಿಡ್ಕಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಮತ್ತೆ ಅಜಿತ್ ಹೇಳ್ತಾನೆ, ನಾನು ಲವರ್ ಬಾಯ್ ಆಗಬೇಕು ಅಂತ ಹೇಳಿ 10 ನಿಮಿಷ ಆಗಿಲ್ಲ, ಆದರೆ ನೀನು 10 ನಿಮಿಷಕ್ಕೆ 10 ಥರದ ಅಡುಗೆ ಮಾಡಿದ್ದೆಲ್ಲ, ಅದಕ್ಕೆ ನಾನು ನಿನ್ನನ್ನು ರೋಬೋಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಹೌದು, ಮನೆಯವ್ರನ್ನೆಲ್ಲ ಇಂಪ್ರೆಸ್ ಮಾಡೋಕ್ಕೋಸ್ಕರ ನಾನು ಆ ಥರ ಮಾಡಿದೆ ಅಂತ ಹೇಳ್ತಾ ಇರ್ತಾಳೆ. ನಿಮಗೋಸ್ಕರ ಅಲ್ಲ, ಲವರ್ ಬಾಯ್ಗೋಸ್ಕರ ಅಲ್ಲ ಅಂತ ಹೇಳಿಬಿಟ್ಟು ಮತ್ತೆ ನಾನು ನಿಮಗೋಸ್ಕರನೇ ಪ್ರೀತಿಯಿಂದ 10 ಥರದ ಅಡುಗೆ ಮಾಡಿದೆ ಅಂದಾಗ ಒಂದು ಕ್ಷಣ ಹಾಗೆ ಆಶ್ಚರ್ಯದಿಂದ ಅಜಿತ್ ಭೂಮಿನ ನೋಡ್ತಾ ಇರ್ತಾನೆ. ಅವಾಗ ಭೂಮಿ ಹೇಳ್ತಾಳೆ, ಏನು ರೋಬೋಟ ಸಾಹೇಬ್ರೆ, ಯಾವ ರೋಬೋಟು ಈ ಥರ ಅಡುಗೆ ಮಾಡೋದು, ತೋರಿಸಿ ನೋಡೋಣ, ಯಾವ ರೋಬೋಟು ಅಡುಗೆ ಮಾಡಲ್ಲ ಆಯಿತಾ, ಪ್ರೀತಿಯಿಂದ ಮಾಡೋ ಅಡುಗೆ ಅಷ್ಟೇ ಮನುಷ್ಯರು ಮಾಡೋಕ್ಕೆ ಸಾಧ್ಯ ಆಗೋದು, ಪ್ರೀತಿಯಿಂದ ಮಾಡಬೇಕು ಅಷ್ಟೇ ಅಂದಾಗ, ಏನು ಈ ಥರ ಎಲ್ಲ ಮಾತಾಡ್ತಿದೆಯಲ್ಲ, ಯಾಕೆ ನಿನಗೆ ನನ್ನ ಮೇಲೆ ಏನಾದರೂ ಲವ್ ಆಗಿದೆಯಾ, ನಿನಗೆ ನನ್ನ ಹೆಂಡ್ತಿ ಆಗಬೇಕು ಅಂತ ಆಸೆ ಆಗಿದೆ, ನಿನ್ನನ್ನು ಕೇಸಲ್ಲಿ ಫಿಟ್ ಮಾಡಿದ್ರು, ಆದರೆ ನಾನು ಅದನ್ನು ಬಿಡಿಸ್ಕೊಬಂದೆ, ಅದಕ್ಕೆ ನಿನಗೆ ಅತಿ ಆಸೆ ಆಗಿದೆಯಾ ಅಂದಾಗ, ಏನಂದ್ರಿ ಸಾಹೇಬ್ರೆ, ಆ ಥರ ಏನಿಲ್ಲ ಆಯಿತಾ, ನಿಮ್ಮ ಹೆಂಡ್ತಿ ಆಗೋ ಕನಸು ನಾನೇನಿಲ್ಲ, ಒಂದು ವೇಳೆ ನಿಮಗೆ ಲವ್ ಆದರೂ ಸಹ ನಾನು ಅದನ್ನು ಒಪ್ಕೊಳ್ಳಲ್ಲ, ಯಾವತ್ತೂ ಸಹ ನಾನು ನಿಮ್ಮನ್ನ ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಅವಾಗ ಭೂಮಿ ಹೇಳ್ತಾಳೆ ಕೈ ಮುಕ್ಕೊಂಡು, ನೋಡಿ ಅಜಿತ್ ಸಾಹೇಬ್ರೆ, ನನಗೆ ತುಂಬ ಚೆನ್ನಾಗಿ ನೆನಪಿದೆ ಆಯಿತಾ, 9 ತಿಂಗಳಾದಮೇಲೆ ನಮ್ಮ ಮದುವೆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಆಯಿತಾ, ನೀವೇ ಅವಾಗವಾಗ ಮರೆಯೋದು, ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಅಂತ ಕೈ ಮುಗಿದು ಹೇಳ್ತಾ ಇರ್ತಾಳೆ. ಇಬ್ಬರು ಕೋಪ ಮಾಡ್ಕೊತಾ ಇರ್ತಾರೆ. ಮತ್ತೆ ಭೂಮಿ ಹೇಳ್ತಾಳೆ, ನೋಡಿ ಸಾಹೇಬ್ರೆ, ನಾನು ನಡತೆಗೆಟ್ಟಿದಾಗ ನನ್ನ ಇಡೀ ಊರೇ ಸಹ ನೀನು ನಡತೆಗೆಟ್ಟವಳು ಅಂತ ಹೇಳ್ತಾ ಇತ್ತು, ಆದರೆ ನೀವು ಒಬ್ಬರೇ ನನಗೆ ಧೈರ್ಯ ತುಂಬಿ, ಕಾಳಜಿ ತೋರಿಸಿ, ಪ್ರೀತಿ ಮಾಡಿ, ನನ್ನನ್ನು ಕೇರ್ ಮಾಡಿ, ಸೀತೆ ಅಷ್ಟೇ ಪವಿತ್ರವಾದಳು ಅಂತ ನನ್ನನ್ನು ಪ್ರೂಫ್ ಮಾಡಿದ್ರಿ, ಅದಕ್ಕೋಸ್ಕರ ನಾನು ಯಾವ ರೀತಿ ನಿಮಗೆ ಕೃತಜ್ಞತೆ ಹೇಳ್ಬೇಕು ಅಂತ ಗೊತ್ತಾಗ್ದಲೇ ನಿಮಗೆ ಇಷ್ಟವಾದ ತಿಂಡಿಗಳನ್ನು ನಾನು ಮಾಡಿ ಈ ರೀತಿ ಕೃತಜ್ಞತೆ ಹೇಳಿದೆ ಅಷ್ಟೇ ಅಂದಾಗ, ಅಜಿತು ಸಹ ಬೇಜಾರು ಮಾಡ್ಕೊಂಡ್ಬಿಟ್ಟು, ಸಾರಿ, ನೀನು ಮೊದಲೇ ಹೇಳ್ಬೇಕಿತ್ತಲ್ವ, ತಪ್ಪಾಯಿತು, ಕ್ಷಮಿಸು ಅಂದಾಗ, ಇಟ್ಸ್ ಬಿಡಿ, ನೀವು ಬೈಯೋದೇನು ನನಗೇನು ಹೊಸ್ತಲ್ಲ, ಯಾವಾಗಲೂ ಸಹ ನಾವಿಬ್ಬರು ಹೀಗೆ ತಾನೇ ಜಗಳಾಡೋದು ಅಂತ ಇಬ್ಬರು ನಗಾಡ್ತಾ ಇರ್ತಾರೆ. ಆವಾಗ ಮತ್ತೆ ಅಜಿತ್ ಹೇಳ್ತಾರೆ, ನೋಡು, ಇನ್ನು ಮುಂದೆ ಇಬ್ಬರು ಲವರ್ಸ್ ಥರ ಬಿಹೇವ್ ಮಾಡಬೇಕು ಆಯಿತಾ, ಮನೆಯವರು ಎಲ್ಲರಿಗೂ ಸಹ ಡೌಟ್ ಬರಬಾರ್ದು, ಆ ಥರ ಇರಬೇಕು ರೊಮ್ಯಾಂಟಿಕ್ ಆಗಿದ್ದಾಗ, ಸರಿ ಆಯಿತು ಸಾಹೇಬ್ರೆ ಅಂತ ಭೂಮಿನೂ ಸಹ ನಗಾಡ್ತಾ ಇರ್ತಾಳೆ. ಆವಾಗ ಅಜಿತ್ ಹೇಳ್ತಾನೆ, ನಾನು ಖರ್ಚು ಬಿಟ್ಟೋಗಿರ್ತೀನಿ, ನೀನು ಹಿಂದೆ ರೀ ಅಂತ ಅಂದಾಗ, ಸರಿ ನನಗೆ ಗೊತ್ತಾಯಿತು ರೀ, ನೀವು ಹೋಗು ರೀ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅಜಿತ್ ಕೆಳಗಡೆ ಬರ್ತಾನೆ. ಆವಾಗ ಸತ್ಯಣ್ಣ ಬಂದಿರ್ತಾನೆ. ಸತ್ಯಣ್ಣ, ಮೊದಲು ತಿಂಡಿ ತಿನ್ನಿ, ಆಮೇಲೆ ಹೋಗೋಣ ಡ್ಯೂಟಿಗೆ ಅಂದಾಗ, ಅಯ್ಯೋ ನಾನು ಎಲ್ಲ ತಿಂಡಿನೂ ತಿಂದೆ ಕಣಪ್ಪ, ಬಕಾಸುರ ಅಂತಾರ, ಆದರೆ ಒಂದು ಬೇಜಾರೇನು ಗೊತ್ತಾ, ಮಾಡಿ ತಿಂಡಿ ಎಲ್ಲ ಸಹ ನಿನಗಿಷ್ಟವಾದ ತಿಂಡಿನೇ ಭೂಮಿ ಮಾಡಿದ್ಲು, ಆದರೆ ನಾನು ತಿಂದ್ಬಿಟ್ಟೆ ಅಂತ ನಗಾಡ್ತಾ ಇರ್ತಾನೆ. ಸರಿ ಬಿಡಿ, ಒಟ್ಟಾರೆ ತಿಂದ್ರಲ್ಲ ಅಂದಾಗ ಭೂಮಿ ಬಂದುಬಿಟ್ಟು, ರೀ ಖರ್ಚಿಗೆ ಬಿಟ್ರಿ ಅಂದಾಗ, ಅಯ್ಯೋ ಚಿನ್ನ, ನೀನು ಇರೋದೇ ಅದಕ್ಕಲ್ವಾ, ಬಾ ನೀನೇ ನನ್ನ ಜೇಬಿಗಿಡು ಅಂದ್ಬಿಟ್ಟು ಜೇಬಿಗೆ
ಸಿಕ್ಕಿರ್ತಾನೆ ಕರ್ಚಿಪ್ನ, ಅವಳು ಜೇಬಿಗೆ ಬಂದು ಕರ್ಚಿಪ್ನ ಇಡ್ತಾ ಇರ್ತಾಳೆ. ಈಗಲಾದರೂ ಗೊತ್ತಾಯ್ತಾ, ಕೆಲವರು ಅನುಮಾನ ಪಡ್ತಾ ಇರ್ತಾರಲ್ಲ ನಿನ್ನ ಪ್ರೀತಿ ಎಂಥದ್ದು ಅಂತ. ಅಂಜನಾಗೆ ವಿರುದ್ಧವಾಗಿ ಹೇಳ್ತಾ ಇರ್ತಾನೆ. ಅಂಜನಾ ಸಿಟ್ಟು ಮಾಡಿಕೊಂಡು ಹಾಗೆ ನಿಂತಿರ್ತಾಳೆ. ಈ ಕಡೆ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ. ನಡಿ ಆಯಿತು ಹೋಗೋಣ ಡ್ಯೂಟಿಗೆ ಅಂದ್ಬಿಟ್ಟು, ಬಾ ಭೂಮಿ ನನ್ನ ಕೈ ಹಿಡ್ಕೋ ಚಿನ್ನ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಜಿತ್ಗೆ ಒಂದು ಫೋನ್ ಕಾಲ್ ಬಂದ್ಬಿಡುತ್ತೆ. ಆ ಫೋನ್ ಕಾಲ್ ಸದಾನಂದ ಮಾಡಿರ್ತಾನೆ. ಹೇಳಿ ಸದಾನಂದ ಅಂತ ಮಾತಾಡಿಕೊಂಡು ಹಾಗೆ ಶಾಕಾಗಿ ನಿಂತ್ಕೊಬಿಡ್ತಾನೆ. ಮನೆಯವರೆಲ್ಲರೂ ಸಹ ಒಂದು ಕ್ಷಣ ಎಲ್ಲರೂ ಸಹ ಅಜಿತ್ನೇ ನೋಡ್ತಾ ಇರ್ತಾರೆ, ಯಾಕೆ ಈ ಥರ ನಿಂತ್ಕೊಬಿಟ್ಟ ಅಂತ. ಆವಾಗ ಅದೇ ಸಮಯಕ್ಕೆ ಮನಸ್ವಿನಿ ಬರ್ತಾ ಇರ್ತಾಳೆ. ಚಿಟಿಕೆ ಹೊಡೆದ್ಬಿಟ್ಟು ಬಾ ಈ ಕಡೆ ಅಂತ ಕರೀತಾನೆ. ಮಿಸ್ ಅಶ್ವಿನಿ ಇಂದಾಗ ಅವರಪ್ಪ ಬಂದ್ಬಿಟ್ಟು, ಶ್ರವಣ್ ನಿನಗೆ ಎಷ್ಟು ಸಲ ಹೇಳೋದು, ಇವಳು ಅಶ್ವಿನಿ ಅಲ್ಲ ಮನಸ್ವಿನಿ, ನನ್ನ ಮಗಳು ಮನಸ್ವಿನಿ ಇಂದಾಗ, ಹೌದಾ ನಿಜವಾಗ್ಲೂ ಇವಳು ನಿಮ್ಮ ಮಗಳು ಮನಸ್ವಿನ, ನಾನು ಅಲ್ಲ ಅಂತ ಪ್ರೂವ್ ಮಾಡಿದರೆ ಏನು ಮಾಡ್ತೀರಾ ಅಂದಾಗ ದೇವ್ಯಾನಿ ಮತ್ತು ಮನಸ್ವಿನಿ ಇಬ್ಬರಿಗೂ ಸಹ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ. ಮನೆಯವರೆಲ್ಲರೂ ಏನು ಹೇಳ್ತಿದ್ಯಾ ಅಂತ ಅವರು ಸಹ ಶಾಕಾಗಿ ನೋಡ್ತಾ ಇರ್ತಾರೆ. ಆವಾಗ ಮನಸ್ವಿನಿ ಹೇಳ್ತಾಳೆ, ಏನು ಹೇಳಿ ಅಜಿತ್ ಅವರೇ ಅಂದಾಗ, ನೀವು ಎಲ್ಲಿ ಓದಿದ್ದು, ನೀವು ನರ್ಸಿಂಗ್ ಮಾಡಿದ್ದಲ್ವ ಎಲ್ಲಿ ಅಂದಾಗ, ಅದು ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅಂತ ಅಂದಾಗ, ಓ ಹೌದಾ ಹಾಗಾದರೆ ಸರ್ಟಿಫಿಕೇಟ್ ತೋರಿಸ್ತೀರಾ, ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ನಮ್ಮ ಮನೆಗೆ ಬಂದಿದ್ದೀರಲ್ಲ, ಸ್ವಲ್ಪ ಸರ್ಟಿಫಿಕೇಟ್ ನೋಡಬೇಕಿತ್ತು ಅಂದಾಗ, ನನ್ನ ಮಗಳು ಏನು ಅಂತ ನನಗೆ ಗೊತ್ತು, ಹೋಗು ಮಗಳೇ ಯಾರು ಏನಾರಾಗಲಿ ನಿನ್ನ ಸರ್ಟಿಫಿಕೇಟ್ ತೋರಿಸು ಅಂದಾಗ, ಅದು ಅಪ್ಪ ಅದು ಏನು ಗೊತ್ತಾ ಕಳೆದೋಗಿದೆ ಅಂದಾಗ, ಸುಳ್ಳು ಹೇಳ್ಬೇಡ ಅಂತಾನೆ. ಆವಾಗ ಅಜಿತ್ ನೀನು ಬಾಯಿ ಮುಚ್ಚು ಅಂತ ಶ್ರವಣ ಸಹ ಕಿರ್ಚಾಡ್ತಾ ಇರ್ತಾನೆ. ಓ ಹೌದಾ ಸರಿ, ಹಾಗಾದರೆ ಒಂದು ನಿಮಿಷಕ್ಕೆ ನೀನು ನನ್ನ ಹತ್ರ ನೀನು ಸುಳ್ಳು ಹೇಳಿದೆ ಅಲ್ವಾ ಸರ್ಟಿಫಿಕೇಟ್ ಕಳೆದೋಗಿದೆ ಅಂತ, ಸರಿ ಆಯಿತು, ಹಾಗಾದರೆ ಆ ಸ್ಕೂಲ್ಗೆ ನಾನು ಫೋನ್ ಮಾಡಿ ಕೇಳ್ತೀನಿ, ನೀನು ಅದರಲ್ಲಿ ನಿಜವಾಗ್ಲೂ ಸಹ ಪಾಸಾಗಿದೆಯಾ ಅಲ್ಲಿದೆಯಾ ಅಂತ ಕೇಳು ಆಯಿತಾ, ತಗೋ ನಂಬರ್ ಸಹ ಗೊತ್ತಿಲ್ಲಲ್ವಾ, ನಾನೇ ಗೂಗಲಲ್ಲಿ ಸರ್ಚ್ ಮಾಡಿ ಆ ಕಾಲೇಜ್ ಫೋನ್ ನಂಬರ್ ಕೊಡ್ತೀನಿ, ಅವ್ರನ್ನೇ ಕೇಳೋಣ ಆಯಿತಾ, ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಫೋನ್ ಮಾಡಿ ಕೊಡ್ತಾನೆ. ಅದನ್ನು ನೋಡಿ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾಳೆ ಮನಸ್ವಿನಿ. ಆವಾಗ ಅಜಿತ್ ಹೇಳ್ತಾನೆ, ಮಾತಾಡೋದಾಗ ಅವಳು ದೇವ್ಯಾನಿ ಮುಖನೇ ನೋಡ್ತಾ ಇರ್ತಾಳೆ. ಆವಾಗ ಏನು ನೀನು ನಮ್ಮ ಅತ್ತೆ ಮುಖ ನೋಡ್ತಾ ಇದೆಯಲ್ಲ, ಏನಾದರೂ ನೀನು ಮತ್ತು ನಮ್ಮ ಅತ್ತೆ ಸೇರ್ಕೊಂಡು ಏನಾದರೂ ಫ್ರಾಡ್ ಕೆಲಸ ಮಾಡಿದ್ದೀರಾ ಅಂದಾಗ ಒಂದು ಕ್ಷಣ ದೇವ್ಯಾನಿಗೂ ಸಹ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.